ಇವತ್ತು 60 ಮಂದಿ ಕೊಟ್ಟವಲ್ಲ ಇಲ್ಲಿ. ನಾ ಯಾವುದೋ ಒಂದು ಹಿಂದೂ ಅಡ್ಡ ಅಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾಕೆ ಬಿಟ್ಟಿದ್ದೀವಲ್ಲ. ಇವತ್ತು ನಮ್ಮ ಸೀಮಾ ಇನಾಮದಾರ್ ಭೀ ಭಾಳ ಸಮಸ್ಯೆ ಮರ್ಯ. ಸೀಮಾ ಇನಾಮದಾರ ಭಾಳ ಟೈಮ್ ಮರ್ಯಾನಿ. ಏನು ಹೊಲಸಾಗಿರ್ತೈತಿ, ಅದು ಸ್ವಚ್ಛತೆ ಕಾರ್ಯಕ್ರಮ, ಏನು ಗಲಾಟೆ ಆಗಿರ್ತೈತಿ, ಯಾವ ಹೆಣ್ಣಿಗೆ ಅನ್ಯಾಯ ಆಗ್ತೈತಿ, ಯಾವ ಹೆಣ್ಣಿಗೆ ಸಣ್ಣ ಹೆಣ್ಮಕ್ಳ ಮ್ಯಾಗ ಭಾಳ ರೇಪ್ ಆಗ್ತಾಯಿದ್ದಾವೆ. ಅದಕ್ಕೆಲ್ಲ ನಾವು ಹೆಣ್ಮಕ್ಳೆಲ್ಲ ರೆಡಿ ಆಗಿರ್ಬೇಕು. ನಾವು ಯಾವ ಬರ್ತಾರ ಅವ್ನು ಅಂದೇ ಹೊಡಿಬೇಕು ನಾವು. ಅದಕ್ಕೆ ಅಂಥ ಒಂದು ಲೀಡರ್ ನಮ್ಮ ಸೀಮಾ ಇನಾಮದಾರ್ ಭಾಳ ಕೆಲಸ ಚೆನ್ನಾಗಿ ಮಾಡ್ಯಾರ. ಅವರಿಗೆ ನಾನು ಇವತ್ತು ಲಕ್ಷ್ಮೀ ಅಕ್ಕ ಪಕ್ಕ ಅಭಿಮಾನಿ ಅವರು. ನಾನು ಲಕ್ಷ್ಮೀ ಅಕ್ಕ ಅಭಿಮಾನಿ ಅರ್ಥ ಮಾಡೋದು ಮಗನ ಇವತ್ತು ಟೋಟಲಿ ಸಮಾಜ ಸೇವೆ ಅಂತ ಏನು ಮರ್ಯಾದಿ. ಮತ್ತು ಸಮಾಜದಲ್ಲಿ ಎಲ್ಲರೂ ನಮ್ಮ ಸೀಮಾ ನಂತರ ಏನು ಸಮಾಜ ಸೇವೆ ಮಾಡ್ಯಾರ, ಆ ಟೈಪ್ ಎಲ್ಲರೂ ಸಮಾಜ ಸೇವೆ ಮಾಡಬೇಕು. ದಾನ ಧರ್ಮ ಅನ್ನೋದು ನಮ್ಮ ದೇಶದ ಅಡ್ಡ ಇದೆ. 230 ದೇಶದಲ್ಲಿ ಪಾಕಿಸ್ತಾನದಲ್ಲಿ ಊಟ ಸಿಗ್ತಾ ಇಲ್ಲ, ಶ್ರೀಲಂಕಾದಲ್ಲಿ ಊಟ ಸಿಗ್ತಾ ಇಲ್ಲ, ಬಾಂಗ್ಲಾದೇಶದಲ್ಲಿ ಬೆಂಕಿ ಹತ್ತಿದೆ. ನಮ್ಮ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ನಮ್ಮ ಭೂಕಂಪ ಇಲ್ಲ, ಸುನಾಮಿ ಇಲ್ಲ, ಯುದ್ಧ ಇಲ್ಲ, ಏನೇನು ಆಗಲ್ಲ. ಯಾಕಂದರೆ ನಮ್ಮ ಮಣ್ಣಿನಲ್ಲಿ ಶಕ್ತಿ ಇದೆ. ನಮ್ಮ ಲಕ್ಷ್ಮಿ ಇವತ್ತು ಜಗತ್ತಿನಾಗ ನಾವು ಎಲ್ಲ ಹೆಣ್ಮಕ್ಳಿಗೆ ಬೇರೆ ಬೇರೆ ಅಂತಾರೆ. ಬೇರೆ ದೇಶದಲ್ಲಿ ಕುಂಕುಮ ಹಾಕಂಗಿಲ್ಲ, ಕಾಲಾಗ ಪೈಸಾ ಇರೋಂಗಿಲ್ಲ, ಕಾಲವಿಲ್ಲ, ಕೈಯಾಗ ಬೆಂಗಲ್ಸ್ ಆಗಲ್ಲ, ಮೇಮೆ ಅರಿವಾಗಲ್ಲ ಬೇರೆ ದೇಶ. ನಮ್ಮ ದೇಶದ ಹೆಣ್ಮಕ್ಳಿಗೆ ಮೇ ತುಂಬ ಅರಿವಿ ಲಕ್ಷ್ಮೀ ರೂಪದಲ್ಲಿ ಇರ್ತಾರೆ ನಮ್ಮ. ಅದಕ್ಕೆ ಇವತ್ತು ನಮ್ಮ ದೇಶ ಇಷ್ಟು ಭೂಕಂಪ ಯಾಕೆ ಆಗಿದೆ ಅಂದರೆ ಈ ನಮ್ಮ ಮಣ್ಣಿನಲ್ಲಿ ಭಾಳ ಶಕ್ತಿ ಇದೆ. ಒಂದು ಈ ನಮ್ಮ ಲಕ್ಷ್ಮಿಯವರ ಆಶೀರ್ವಾದ ಭಾಳ ಐತಿ, ಹೆಣ್ಮಕ್ಳ ಆಶೀರ್ವಾದ ಭಾಳ ಐತಿ. ಅದಕ್ಕೆ ಅವ್ರಿಗೆ ಲಕ್ಷ್ಮಿಗೆ ನಾವು ತಾಯಿಯ ಭೂಮಿ ಅಂತ ನಾವು ಹೊಚ್ಚಿದ್ದೇವೆ ಅವರಿಗೆ. ಅದಕ್ಕೆ ಇವತ್ತು ನಮ್ಮ ದೇಶಕ್ಕೆ ಎಲ್ಲ ಕಡೆ ಯುದ್ಧ ಆಗ್ತಾ ಇದೆ. ನಾವೆಲ್ಲರೂ ಕೇಳ್ಕೊಂಡು ಅಮ್ಮ ಫೌಂಡೇಶನ್ ವತಿಯಿಂದ ಯಾವ ದೇಶದಲ್ಲಿ ಯುದ್ಧ ಅವ್ರು ನಮ್ಮ ಬೇಕಾದಂಥ ಅಪೋಸ್ ಅಲ್ಲ, ಪಾಕಿಸ್ತಾನ ಅಫ್ಘಾನಿಸ್ತಾನ ಅಲ್ಲ, ಅವ್ರಿಗೆಲ್ಲ ಯುದ್ಧ ಕಮ್ಮಿ ಆಗಲಪ್ಪ ಅಂತ ಹೇಳಿ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಬೇಡ್ಕೊಂಡು ದೇವರಿಗೆ. ನಮ್ಮ ದೇಶಕ್ಕೆ ಯಾವುದೋ ಒಂದು ಅಪಾಯ ಆಗಲ್ಲ, ಇದು 100% ಹೇಳ್ತೀನಿ. ನಮ್ಮ ಯುದ್ಧ ಆಗಲ್ಲ, ನಮಗೆ ಏನೇನೂ ಆಗಲ್ಲ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೆ ಇನ್ನೊಮ್ಮೆ ಕೋಟಿ ಕೋಟಿ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ. ಸಾಧನೆ ಮಾಡಿರ್ತಕ್ಕಂಥ ಶ್ರೀಮತಿ ಸೀಮಾ ಇನಾಮದಾರ್ ಅವರು, ಅವ್ರಿಗೂ ಕೂಡ ಅಮ್ಮ ಪ್ರತಿಷ್ಠಾನ ಅವರಿಗೆ ಅವರ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗ್ತಾ ಇದೆ. ಅವರಿಗೂ ಕೂಡ ಜ್ವರ ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಕೂಡ ಪ್ರೋತ್ಸಾಹ ಆಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಸಂಕೇಶ್ವರ ಪಟ್ಟಣದ ಶ್ರೀ ರವೀಂದ್ರ ಸುತಾರ್ ಉದ್ಯಮಿಗಳು, ಸಮಾಜ ಸೇವಕರು, ದಾನಿಗಳು ಮತ್ತು ICC ಮಾರ್ಟ್ ಕಂಪನಿಯಲ್ಲಿ ಗ್ರಾಹಕರಿಗೆ ಉತ್ತಮ ಸಲಹೆ ಕೊಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರೂ